ನೋಡ್ರಿ, ಇದೇ ಥರ 2018ರಾಗ ಒಂದು ವಿವಾದಕ್ಕೆ ಹೇಳಿಕೆ ಕೊಟ್ಟು ನಮ್ಮ ಸರ್ಕಾರ ಕ್ಲಿಯರ್ ಮೆಜಾರಿಟಿ ಬರೋಕ್ಕೆ ಕಲ್ಲು ಹಾಕಿದರು. ಏನೋ ಅಲ್ಲಿ ಹಿಂದುತ್ವ ಮೇಲೆ, ಕಾರ್ಯಕರ್ತರ ಮೇಲೆ, ಮೋದಿ ಗಾಳಿ ಮೇಲೆ MP ಆಗಿಬಿಡ್ತಾರೆ. ಮೋದಿ ಸಾಹೇಬ್ರ ಒಂದು ಗಾಳಿ ಮೇಲೆ ಆದಮೇಲೆ 4 ವರ್ಷ ಮಾಯ ಆಗಿಬಿಡ್ತಾರೆ. ಈಗ ಬಂದು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಬಂದು ಈ ಥರ ಹುಚ್ಚುಚ್ಚು ಹೇಳಿಕೆ ಕೊಟ್ಟು ಸಂವಿಧಾನವನ್ನು ನಾವು ಚೇಂಜ್ ಮಾಡ್ತೀವಿ 400 ಬಂದ್ರೆ ಅಂತ ಹೇಳಿಕೆ ಕೊಟ್ಟು ಡ್ಯಾಮೇಜ್ ಮಾಡೋಂಥ ಕೆಲಸವನ್ನು ಮಾಡ್ತಾರೆ. ನಾನು ಹೇಳೋದಿಷ್ಟೇ, ಅನಂತಕುಮಾರ್ ಹೆಗಡೆಯವರಲ್ಲ, ಅವ್ರ ಅಪ್ಪ ಬಂದ್ರೂ ಸಂವಿಧಾನಕ್ಕೆ ಮುಟ್ಟಕ್ಕೆ ಸಾಧ್ಯ ಇಲ್ಲ. ನರೇಂದ್ರ ಮೋದಿ ಸಾಹೇಬರು ಕೊಟ್ಟಂಥ ಗೌರವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೇರೆ ಯಾವ ಪ್ರಧಾನಿನೂ ಕೊಟ್ಟಿಲ್ಲ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಸಂವಿಧಾನ ಮೇಲೆ ಅಷ್ಟು ಪ್ರೀತಿ ಇದೆ ನರೇಂದ್ರ ಮೋದಿ ಸಾಹೇಬರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅಷ್ಟು ಪ್ರೀತಿ ಇದೆ. ಮಾಡಿದಂಥ ಮಾರ್ಗದರ್ಶಿಯಲ್ಲಿ ಇವತ್ತು ನರೇಂದ್ರ ಮೋದಿ ಸಾಹೇಬರು ಹೊರಟಿದ್ದಾರೆ. ಆದರೆ ಈ ಥರ ಸುಮ್ಮನೆ ಹೇಳಿಕೆ ಕೊಡೋದ್ರಿಂದ ಜನರ ಮನಸ್ಸು ಹತ್ರ ಕಳವಳಿ ಮಾಡೋಂಥ ಒಂದು ಕೆಲಸವನ್ನು ಮಾಡ್ತಾರೆ. ಇದು ಸಮಾಜದಲ್ಲಿ ಬೆಂಕಿ ಹಚ್ಚೋದು ಕೆಲಸ ಆಗುತ್ತಲ್ಲ ಸರ್ ಈ ಥರ ಹೇಳಿಕೆಗಳಿಂದ. ಈ ಹೇಳಿಕೆ ಕೊಡೋದು ಒಳ್ಳೇದಲ್ರಿ. ಅವ್ರು ಇಂಥ ಯಾಕೆ ಹೇಳಿಕೆ ಕೊಡ್ತಾರೆ ಅಂತಂದ್ರೆ, ನೀವು 3 ವರ್ಷ ಎಲ್ಲಿ ಕಾಣೆ ಆಗಿದ್ರೆ 4 ವರ್ಷ ಆ ಕಾಣೆ ಅದಕ್ಕೋಸ್ಕರ MP ಈಗ ಟಿಕೆಟ್ ಅನೌನ್ಸ್ ಆಗೋ ಸಂದರ್ಭದಲ್ಲಿ ಇಂಥವನ್ನು ಹೇಳಿಕೆ ಕೊಟ್ಟು ಪ್ರಚಾರಕ್ಕೆ ಬಂದು ಟಿಕೆಟ್ ಗಿಟ್ಟಿಸಬೇಕಂತ ಇವೆಲ್ಲ ಪ್ಲ್ಯಾನ್ ಇರ್ತವೆ.